ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮಗೇನಾದರೂ ಈ ಮಾಟ ಮಂತ್ರ ಅಥವಾ ಕೆಟ್ಟ ಶಕ್ತಿಗಳು ನೆಗೆಟಿವ್ ಎನರ್ಜೀಸ್ ಬಗ್ಗೆ ಅನುಮಾನ ಇದ್ದರೆ, ಅಂದರೆ ಯಾರು ನಿಮಗೇನಾದ್ರು ಮಾಡಿಸಿದ್ದಾರೆ ಅಥವಾ ಮಾಡಿದ್ದಾರೆ ಅನ್ನುವ ಅನುಮಾನ ನಿಮಗಿದ್ದರೆ ನಿಮಗೊಂದಿಷ್ಟು ಲಕ್ಷಣಗಳನ್ನು ಹೇಳ್ತೇನೆ, ಒಂದು 10-12 ಲಕ್ಷಣಗಳನ್ನ ಹೇಳ್ತೇನೆ. ಈ ಲಕ್ಷಣಗಳು ನಿಮಗಿದ್ದು ನಿಮಗೆ ಅನುಭವಕ್ಕೆ ಬರ್ತಾ ಇದ್ದು, ಹೌದು ಗುರುಗಳೇ ನಂದು ವೃಶ್ಚಿಕ ರಾಶಿ, ನೀವು ಹೇಳ್ತಿರೋದ್ರೆ ನಂಗೆ ಅನುಭವಕ್ಕೆ ಬರ್ತಾ ಇದೆ, ನಿಂಗೆ ಇದೆಲ್ಲ ಹೌದು ಅಂತ ಅನಿಸ್ತಾ ಇದೆ ಅಂತ ನಿಮಗೇನಾದರೂ ಅನುಭವಕ್ಕೆ ಬರ್ತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ಭುತವಾದಂತಹ ಸಿಂಪಲ್ ಪರಿಹಾರಗಳನ್ನು ಸಹ ತಿಳಿಸ್ತಾನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಇದು ತುಂಬ ಇಂಪಾರ್ಟೆಂಟು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನೀವು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ, ಸೇವ್ ಮಾಡಿ ಇಟ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಕಮೆಂಟ್ ಸೆಕ್ಷನ್ ಇದೆ, ಏನಾದ್ರು ವಿಚಾರಗಳು ನಂಗೆ ತಿಳಿಸಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತೇನೆ ಸಮಯ ಸಿಕ್ಕಾಗ. ಇಲ್ಲಾಂದರೆ ಕಮೆಂಟ್ಸ್ನಂತೂ ಖಂಡಿತವಾಗಿ ನಾನು ಓದ್ತಾ ಇರ್ತೇನೆ. ಏನಾದರೂ ವಿಶೇಷ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ, ವೃಶ್ಚಿಕ ರಾಶಿಯವರ ಕೃತ್ರಿಮಾಭಿಚಾರ ಲಕ್ಷಣ ಹಾಗೂ ಪರಿಹಾರಗಳನ್ನು ತಿಳಿಸ್ತೇನೆ ನಾನು ನಿಮಗೆ. ನೋಡಿ, ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ನೀವೇನಾದರೂ ನಿಮಗೆ ಊಟ ಮಾಡ್ತಾ ಇದ್ದೀರಾ, ಊಟದಲ್ಲಿ ತುಂಬ ಕೂದಲು ಬರ್ತಾ ಇದೆ ಅಂತ ನಿಮಗೇನಾದ್ರು ಅನ್ನಿಸಿದರೆ, ತುಂಬ ಕೂದಲು ಬರುತ್ತೆ ಗುರುಗಳೇ ಅದೇನೋ ಗೊತ್ತಿಲ್ಲ, ಊಟದಲ್ಲಿ ಕೂದಲು ಸಿಗ್ತಾ ಇದೆ ನನಗೆ, ನನ್ನ ಬಟ್ಲಲ್ಲಿ ಮಾತ್ರ ಊಟದಲ್ಲಿ ಕೂದಲು ಸಿಗುತ್ತೆ, ಎಲ್ಲೇ ಅದು ಜಾಸ್ತಿ ಕೂದಲು ಸಿಗ್ತಾ ಇರ್ತದೆ ನನಗೆ, ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಸೊ ಊಟ ಮಾಡಬೇಕಾದ್ರೆ ಕೂದಲು ಸಿಕ್ಕರೆ, ಅಥವಾ ಮನೆಯ ಮುಂದೆ ತುಳಸಿ ಗಿಡ ಬದುಕ್ತಾನೇ ಇಲ್ಲ, ಎಷ್ಟು 2-3 ತುಳಸಿ ಚೇಂಜ್ ಮಾಡಿದ್ರಿ, ಮಣ್ಣು ಚೇಂಜ್ ಮಾಡಿದ್ರಿ, ಏನು ಚೇಂಜ್ ಮಾಡಿದ್ರು ತುಳಸಿ ಬದುಕ್ತಾ ಇಲ್ಲ ಮನೆ ಮುಂದೆ ಅಂತ ಆದರೆ, ಅಥವಾ ಆಕ್ಸಿಡೆಂಟ್ಸ್ಗಳೆಲ್ಲ ಜಸ್ಟ್ ಮಿಸ್ ಆಯಿತು, ಅಥವಾ ನಿಜವೂ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಯಿತು, ಒಂದಿಷ್ಟು ಆಕ್ಸಿಡೆಂಟ್ ಆಯಿತು, ಕಾಲು ಗೇಟ್ ಆಯಿತು, ರಕ್ತಪಾತ ಆಯಿತು, ಮತ್ತೊಂದಾಯಿತು ಇನ್ನೊಂದಾಯಿತು, ಅಥವಾ ತುಂಬ ಭಯ ಹಾಗೂ ಆತಂಕ, ಜಾಸ್ತಿ ಭಯ ಆತಂಕ ಇದ್ದರೆ ನಿಮ್ಮಲ್ಲಿ ಭಯ ಥರ ಆಗ್ತಾ ಇದೆ, ಏನೋ ಅಂತ ಅರ್ಥ ಆಗ್ತಾ ಇಲ್ಲ ಅಂತಲೋ, ಅಥವಾ ಆತಂಕ ಜಾಸ್ತಿ ಆಗ್ತಾ ಇದೆ, ತುಂಬ ಒಂಥರ ಆತಂಕ, ಏನಾಗ್ಬಿಡುತ್ತೇನೋ ಅನ್ನೋ ಆತಂಕ, ಈ ಥರ ಆತಂಕ ಜಾಸ್ತಿ ಆಗ್ತಾ ಇದ್ದರೆ, ಅಥವಾ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಮುಖದಲ್ಲಿ ಕಳೆನೇ ಇಲ್ಲ ನಿಮಗೆ ಅಂತ, ಏನಿದು ಒಂಥರ ಇದೆ ನಿಮ್ಮ ಮುಖ, ಏನೋ ಒಂಥರ ಆಗ್ಬಿಟ್ಟಿದೆ, ಏನಾಯಿತು ನಿಮಗೆ ಅಂತ ಜನ ಕೇಳಲಿಕ್ಕೆ ಶುರು ಮಾಡ್ತಾರೆ, ಕಣ್ಣು ಕೆಳಗಡೆ ಒಂಥರ ಡಾರ್ಕ್ ಸರ್ಕಲ್ಸ್ ಥರ ಬರ್ತಾ ಇದೆ, ಅಥವಾ ಒಂಥರ ಮುಖದಲ್ಲಿ ಕಳೆನೇ ಇಲ್ಲ, ಒಂಥರ ಭಯ ಒಂಥರ ಪ್ರೇತ ಕಳೆ ಅಂತಾರೆ ಅದನ್ನು. ಸೊ ಆ ಥರ ಆಗ್ತಾ ಇದೆ, ಏನೋ ಆಗಿದೆ, ಏನಾಗಿದೆ ಅಂತ ತೋರಿಸ್ಕೊಳ್ರಿ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ ಅಂತಲೋ, ಅಥವಾ ಕೆಟ್ಟ ಕನಸು, ಮಲಗಿದಾಗ ತುಂಬ ಕೆಟ್ಟ ಕನಸುಗಳೇ, ಎಚ್ಚರಾಗೋಯ್ತು, ಆಮೇಲೆ ಭಯ ಆಗೋಯ್ತು, ನನಗೆ ನಿದ್ದೆ ಬರಲಿಲ್ಲ, ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಕುಂಕುಮ ಹಚ್ಕೊಂಡು ಬಂದು ಮಲ್ಕೊಂಡೆ, ಆಮೇಲೆ ನನಗೊಂದು ಸ್ವಲ್ಪ ನಿದ್ರೆ ಬಂತು, ಬಟ್ ನನಗೆ ತುಂಬ ಕೆಟ್ಟ ಕನಸುಗಳು ಈ ಮಧ್ಯೆ ಏನಕ್ಕೆ ಇಷ್ಟೆಲ್ಲ ಕೆಟ್ಟ ಕನಸು ಬೀಳುತ್ತೆ, ಅಥವಾ ಯಾರೋ ಎದೆ ಮೇಲೆ ಕೂತ್ಕೊಂಡು ಕುತ್ತಿಗೆ ಹಿಚ್ಕಿದಂಗೆ ಆಗುವಂಥದ್ದು, ಈ ಥರ ಆಗ್ತಾಯಿದ್ದು ವೃಶ್ಚಿಕ ರಾಶಿಯವರಾಗಿದೆ. ಅಥವಾ ಸಿಟ್ಟು, ತುಂಬ ಸಿಟ್ಟು ಬರ್ತಾ ಇದೆ, ಕಂಟ್ರೋಲೇ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಎಲ್ಲ ಹತ್ರ ಜಗಳ ಮಾಡಿಬಿಡ್ತಾ ಇದ್ದೀನಿ, ಆಮೇಲೆ ಕೂತ್ಕೊಂಡು ಅಯ್ಯೋ ಏನಕ್ಕೆ ನಾನು ಹಿಂಗೆ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಜಾಬ್ ಮಾಡ್ತಾಯಿದ್ದೀನಿ, ಜಾಬಲ್ಲಿ ಮೇಲಧಿಕಾರಿಗಳ ಜೊತೆ ಜಗಳ, ಸಹೋದ್ಯೋಗಿಗಳ ಜೊತೆ ಜಗಳ, ನಿಮ್ಗಿಂತ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಸಬಾರ್ಡಿನೇಟ್ಸ್ ಜೊತೆ ಜಗಳ, ಅಥವಾ ಕಸ್ಟಮರ್ಸ್ ಜೊತೆ ಜಗಳ, ಕ್ಲೈಂಟ್ಸ್ ಜೊತೆಗೆ ಜಗಳ, ತುಂಬ ಚಿಕ್ಕ ಪುಟ್ಟ ವಿಚಾರಗಳು ದೊಡ್ಡದಾಗಿ ಜಗಳವಾಗಿ ಅದು ಮಾರ್ಪಾಡಾಗ್ತಾ ಇದೆ. ಅಥವಾ ಮನೆಯಲ್ಲಿ ಜಗಳ, ಮನೆಗಂತೂ ಗುರುಳೆ ಹೇಳ್ತೀನಿ, ಮನೆಗೆ ಹೋಗಿ ಮನಸ್ಸೇ ಬರಲ್ಲ, ಮನೆಗೆ ಹೋಗ್ಬಿಟ್ರೆ ಯಾವಾಗ ವಾಪಸ್ ಬಂದ್ಬಿಡೋಣ ಅಂತ ಅನಿಸ್ತದೆ, ಹೊರಗಡೆ ಬಂದರೆ ಸಾಕಪ್ಪ, ಮತ್ತೆ ವಾಪಸ್ ಮನೆಗೆ ಹೋಗೋಕ್ಕೆ ಬೇಸರ ಆಗುತ್ತೆ ನನಗೆ ಅಂತ. ಸೊ ಮನೆಯಲ್ಲಿ ಜಗಳ, ಗಂಡ ಹೆಂಡತಿ ಜಗಳ, ಅಪ್ಪ ಮಗ ಜಗಳ, ಅಮ್ಮ ಮಗಳು ಜಗಳ, ಅಮ್ಮ ಮಗ ಜಗಳ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಜೊತೆಗೂ ಜಗಳ, ಸುಮ್ಮನೆ ಜಗಳ, ಚಿಕ್ಕ ಪುಟ್ಟ ವಿಚಾರಕ್ಕೂ ದೊಡ್ಡದ ಜಗಳ, ಮನೆಯಲ್ಲಿ ಏನೋ ದೊಡ್ಡ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಜಗಳ, ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು. ಆಫೀಸು, ಅಥವಾ ನೀವು ಬಿಸ್ನೆಸ್ಸು, ನಿಮ್ಮದೇನೋ ಫ್ಯಾಕ್ಟ್ರಿ ಇದೆ, ಅಥವಾ ನಿಮ್ಮದೇನೋ ನಿಮ್ಮ ಒಂದು ಬಿಸ್ನೆಸ್ ಅಂಗಡಿ ಇದೆ, ಅಂಗಡಿ ಮುಗ್ಗಟ್ಟುಗಳಿದೆ, ವ್ಯಾಪಾರ ಮಾಡ್ತೀರಿ ನೀವು, ಅಲ್ಲಿ ಜಗಳ ಆಗ್ತಕ್ಕಂಥದ್ದು, ಎಲ್ಲೇ ಜಾಸ್ತಿ ಜಗಳ ಆಗ್ತಾ ಇದೆ. ಅಥವಾ ಅನಾರೋಗ್ಯ ಪೀಡಿತರು, ಅಂದರೆ ಎಷ್ಟು ಡಾಕ್ಟ್ರುಗಳಾಗ್ಬಿಟ್ಟು, ಏನೋ ಮೆಡಿಸಿನ್ಸ್, ಎಷ್ಟು ಔಷಧಿಗಳಾಗ್ಬಿಟ್ಟು, ಆಯುರ್ವೇದ ಆಯಿತು, ಅಲೋಪತಿ ಆಯಿತು, ಹೋಮಿಯೋಪತಿ ಆಯಿತು, ತಲೆ ಕೆಟ್ಟೋಯ್ತು, ನನಗೆ ಇನ್ನೂ ಹುಷಾರಾಗ್ತಾ ಇಲ್ಲ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತಲೋ, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ವ್ಯಾಪಾರದಲ್ಲಿ ತುಂಬ ನಷ್ಟ, ಮೇಲಿಂದ ಮೇಲೆ ನಷ್ಟ, ನಿಮ್ಮದೇ ವ್ಯಾಪಾರ ನಿಮ್ಮದೇ ಥರ ಮಾಡ್ತಾರೆ, ಇತರರಿಗೆಲ್ಲರಿಗೂ ವ್ಯಾಪಾರ ಆಗ್ತಾಯಿದೆ, ಚೆನ್ನಾಗಿ ಪ್ರಾಫಿಟ್ ಆಗ್ತಾಯಿದೆ, ನಿಮಗೆ ಮಾತ್ರ ಲಾಸ್ ಆಗ್ತಾಯಿದೆ. ಏನಕ್ಕೆ ನಿಮಗೆ ಮಾತ್ರ ಲಾಸ್ ಆಗ್ತಾ ಇರತಕ್ಕಂಥದ್ದು
ಇದೊಂದು ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇರುತ್ತಲ್ಲ. ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳೇ ಆಗ್ತಾ ಇಲ್ಲ, ನಿಮಗೆ ಏನು ಮಾಡಲಿ, ಮನೇಲಿ ಮಕ್ಕಳು ಮದುವೆಗೆ ಬಂದಿದ್ದಾರೆ, ಮನೇಲಿ ಏನೂ ಶುಭ ಕಾರ್ಯ ಆಗ್ತಾ ಇಲ್ಲ, ಒಂದು ಗೃಹ ಪ್ರವೇಶ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಏನೋ ಒಂದು ಮನೇಲಿ ಏನೋ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ, ಸಿಂಪಲಾಗಿ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ, ನಾವೇ ಯಾರನ್ನೂ ಕರೆದು ಬೇಡ, ನಾವೇ ಮನೇಲಿ ಕೂತ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ ಅಂದ್ರೂ ಮಾಡ್ಸೋಕ್ಕಾಗ್ತಾಯಿಲ್ಲ, ಏನೂ ಶುಭ ಕಾರ್ಯಗಳು ಮಾಡ್ಸೋಕ್ಕಾಗ್ತಾಯಿಲ್ಲ, ದೇವಸ್ಥಾನಗಳಿಗೆ ಹೋಗೋಕ್ಕಾಗ್ತಾಯಿಲ್ಲ, ದೇವ್ರ ನೆನೆಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಆಮೇಲೆ ಅವಘಡಗಳು, ತುಂಬ ಅಪಶಕನಗಳಾಗ್ತಾ ಇದೆ. ಹಾಲು ಚೆಲ್ಲೋಗ್ತದೆ, ಅರಿಶಿನ ಚೆಲ್ಲೋಗ್ತದೆ, ಕುಂಕುಮ ಚೆಲ್ಲೋಗ್ತಾ ಇದೆ, ಎಣ್ಣೆ ಚೆಲ್ಲೋಗ್ತಾ ಇದೆ, ತುಪ್ಪ ಚೆಲ್ಲೋಗ್ತಾ ಇದೆ, ಆಮೇಲೆ ಏನೋ ದೀಪಗಳು ಆರೋಗ್ತಾ ಇದೆ, ಆಮೇಲೆ ಏನೋ ಬಿದ್ದು ಏಟುಗಳು ಮಾಡ್ಕೊಳ್ತಕ್ಕಂಥದ್ದು, ಅಲ್ಲಿ ಕುಯ್ಕೊಂಡೆ ರಕ್ತಪಾತ ಅಂತ ರಕ್ತ ಚೆಲ್ತಕ್ಕಂಥದ್ದು, ರಕ್ತ ಹೊರಗೆ ಬೀಳ್ತಕ್ಕಂಥದ್ದು, ಅವಘಡಗಳಾಗ್ತಕ್ಕಂಥ, ಬೆಂಕಿ ಹತ್ಕೊಂಡ್ಬಿಡ್ತು, ಬಟ್ಟೆ ಸುಟ್ಟೋಯ್ತು, ಕೂದಲು ಸುಟ್ಟೋಯ್ತು, ಮತ್ತೊಂದೇನೋ ಆಯಿತು, ಈ ಥರ ಮೇಲಿಂದ ಮೇಲೆ ಅವಘಡಗಳು ಆಗ್ತಾ ಇದೆ ಅಂತಂದ್ರೂ ಕೂಡ ಅದು ಅಪಶಕನಗಳ ಥರ ಮೇಲಿಂದ ಮೇಲೆ ಏನೋ ನೆಗೆಟಿವ್ ಅರ್ಥ ಆಗ್ತಾಯಿದೆ ನನಗೆ, ಯಾರೋ ಏನೋ ಮಾಡ್ತಾರೆ, ಏನೋ ಆಗ್ತಾ ಇದೆ ಅಂತ. ಮನೆ ಮುಂಭಾಗದಲ್ಲೋ ಅಲ್ಲಿ ಲಿಂಬೆಹಣ್ಣು ಸಿಕ್ತು, ಮತ್ತೇನೋ ಬೂದಿ ಸಿಕ್ತು, ಕುಂಕುಮ ಸಿಕ್ತು, ಮತ್ತೊಂದೇನೋ ಮೂಳೆ ಸಿಕ್ತು, ಮತ್ತೊಂದೇನೋ ಸಿಕ್ತು, ಇನ್ನೊಂದೇನೋ ಸಿಕ್ತು, ಯಾರೋ ಏನೋ ಮಾಡಿಸಿದಾರ ಅಂತ, ಈ ಥರ ಲಕ್ಷಣಗಳಿದ್ದಾಗ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ನಿಮ್ಮನ್ನು ನೀವು 8 ದಿಕ್ಕುಗಳಿಂದ ಕಾಪಾಡಿಕೊಳ್ಬೇಕಾಗ್ತದೆ. ನಮ್ಮಲ್ಲಿ ನೀವು ನೇರ ಭೇಟಿನೋ ಫೋನ್ ಕನ್ಸಲ್ಟೇಷನ್ ಕವಡೆ ಹಾಕಿ ಪ್ರಶ್ನೆಶಾಸ್ತ್ರದ ಮುಖಾಂತರವಾಗಿ ಏನು ಸಮಸ್ಯೆ ಆಗಿದೆ, ಏನು ಪರಿಹಾರನೋ ಅಂತ ತಿಳಿಸುವಂಥದ್ದು ಒಂದು ಪದ್ಧತಿ. ಇಲ್ಲ ನೀವೇನು ಪರಿಹಾರ ಮಾಡ್ಕೊಳ್ತೀರಾ ಅಂದರೆ ಈ ವಿಡಿಯೋ ಎಂಡಲ್ಲಿ ಇಂದ್ರಾದಿ ಅಷ್ಟದಿಕ್ಪಾಲಕ ಮಂತ್ರಗಳು ಹೇಳ್ತಾನೆ. ಇಂದ್ರಾದಿ ಅಷ್ಟದಿಗ್ಬಂಧನ ಅಂತ 8 ದಿಕ್ಕುಗಳಿರೋದು. 8 ದಿಕ್ಕುಗಳಿಗೆ 8 ಒಡೆಯದಿದೆ. ಈಗ ಪೂರ್ವಕ್ಕೆ ಇಂದ್ರ ಒಡೆಯ, ಅಗ್ನಿ ಮೂಲೆಗೆ ಅಗ್ನಿ, ದಕ್ಷಿಣಕ್ಕೆ ಯಮ, ನೈಋತ್ಯ ಮೂಲೆಗೆ ನಿವೃತ್ತಿ, ಪಶ್ಚಿಮಕ್ಕೆ ವರುಣ, ವಾಯುವ್ಯ ದಿಕ್ಕಿಗೆ ವಾಯು, ಉತ್ತರಕ್ಕೆ ಸೋಮ, ಈಶಾನ್ಯ ದಿಕ್ಕಿಗೆ ಈಶಾನ, ಹೀಗೆ 8 ದಿಕ್ಕುಗಳಿಗೆ 8 ನಿಮಗೆ ದೇವತೆಗಳಿರ್ತಕ್ಕಂಥದ್ದು. ಈ 8 ದೇವತೆಗಳ ಅಷ್ಟದಿಕ್ಪಾಲಕರ ಒಂದು ಮಂತ್ರವನ್ನು ಈ ವಿಡಿಯೋದ ಎಂಡಲ್ಲಿ ನಾನು ತಿಳಿಸ್ತೇನೆ. ಸೊ ಅದನ್ನು ನೀವು ಡೈಲಿ ಕೇಳಿಸ್ಕೊಂಬಿಟ್ರು ಕೂಡ ಮೋರ್ ದೆನ್ ಇನಫ್. ನೀವು ಜಸ್ಟ್ ಕೇಳಿಸ್ಕೊಂಡ್ರು ಪ್ರತಿ ದಿನ ಬೆಳಗ್ಗೆ ಸ್ನಾನ ಆದಮೇಲೆ ಒಂದು ಸಲ, ರಾತ್ರಿ ಮಲಗುವ ಒಂದು ಸಲ ಈ 8 ದೇವತೆಗಳ 8 ಮಂತ್ರಗಳನ್ನು ಈ ವಿಡಿಯೋ ಎಂಡಲ್ಲಿ ಹೇಳುವಂಥದ್ದು ನೀವು ಜಸ್ಟ್ ಕೇಳಿಸ್ಕೊಂಬಿಟ್ರು ಕೂಡ ನಿಮಗೆ ಅದ್ಭುತವಾಗಿರ್ತಕ್ಕಂಥ ರಕ್ಷಣೆ ಸಿಗಲಿದೆ. ಹಾಗೂ ನಾನು ಒಂದು ಹೇಳ್ತೇನೆ, ಮನೆಯಿಂದ ಹೊರಗಡೆ ಹೋದ್ರಿ, ವಾಪಸ್ ಮನೆಗೆ ಬಂದ್ರಿ ಅಂತಂದಾಗ ಡೈರೆಕ್ಟಾಗಿ ಮನೆ ಒಳಗೆ ಬರೋಕ್ಕೆ ಹೋಗ್ಬಿಡಿ, ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬನ್ನಿ. ಇಲ್ವಾ ಮನೆ ಒಳಗೆ ಬಂದಮೇಲೆ ಆದ್ರೂ ಕೈಕಾಲು ತೊಳ್ಕೊಂಡು ನಾಟಿ ಹಸುವಿನ ಗಂಜಲದ್ದು ಅರ್ಕ ಬರುತ್ತೆ, ಗೋ ಅರ್ಕ ಅಂತ, ಆ ಗಂಜಲ ಅರ್ಕವನ್ನು ಒಂದು ಸ್ವಲ್ಪ ಇಟ್ಕೊಂಡಿರಿ ಯಾವಾಗಲೂ. ಅದನ್ನು ಕೈಕಾಲು ಮುಖ ತೊಳ್ಕೊಂಡು ಬಂದು ಮೈ ಮೇಲೆ ಒಂಚೂರು ಚಿಮುಕ್ಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ಥರದ ತಿಥಿಗಳಲ್ಲಿ ಅಥವಾ ಶನಿವಾರ ಆಮೇಲೆ ಮಂಗಳವಾರಗಳಲ್ಲಿ ಈ ಲಿಂಬೆಹಣ್ಣಿಗೆ ಒಂಚೂರು ಕುಂಕುಮ ಅಥವಾ ಕಾಡಿಗೆ ಹಚ್ಚಿಬಿಟ್ಟು ನಿಮಗೆ ನಿವಾಳಿಸ್ಬಿಟ್ಟು ಅದನ್ನು ಬಿಸಾಕ್ತಕ್ಕಂಥದ್ದು ತುಂಬ ಅನುಕೂಲ, ದೃಷ್ಟಿ ತಕ್ಕೊಳ್ತಕ್ಕಂಥದ್ದು. ಕುಂಕುಮದ ನೀರು ಬಹಳ ಮುಖ್ಯವಾಗಿ ಹಾನ ಅಂತ ಕರೀತಾರೆ ಉತ್ತರ ಕನ್ನಡ ಜಿಲ್ಲೆ ಕಡೆ ಎಲ್ಲ. ಈ ಒಂದು ಪ್ಲೇಟ್ನಲ್ಲಿ ಕುಂಕುಮದ ನೀರು ಮಾಡ್ಕೊಂಡು ಅದರಲ್ಲಿ ಹೀಗೆ ಹಾನ ತೆಗೆದು ನಿಮಗೆ ದೃಷ್ಟಿ ತೆಗೆದುಬಿಟ್ಟು ಹೊರಗಡೆ ಹಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಮಾಡಿಸ್ತಾ ಇದ್ದರೆ, ನಿಮಗೆ ಮಾಡಿಸ್ಕೊಳ್ತಾ ಇದ್ದರೆ, ಬೇರೆ ನಿಮಗೆ ಮಾಡ್ತಾ ಇದ್ದರೆ ಖಂಡಿತವಾಗಿ ನಿಮಗೆ ಅದು ನೆಗೆಟಿವ್ ಎನರ್ಜೀಸಿಂದ ನೀವು ತುಂಬ ಮಟ್ಟಿಗೆ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಬಟ್ ತುಂಬ ಜಾಸ್ತಿ ಈಗ ಮಾಟಮಂತ್ರಗಳೇ ಇದೆ, ದೃಷ್ಟಿದೋಷಗಳೇ ಇದೆ, ಕೆಟ್ಟ ಶಕ್ತಿಗಳೇ ಇದೆ ಅಂದಾಗ ಅದಕ್ಕೂ ವಿಶೇಷವಾದಂಥ ಪರಿಹಾರ ಬೇಕಾಗ್ತದೆ. ಸೊ ನಾವು ವೃಶ್ಚಿಕ ರಾಶಿಯವರ ಈ ಥರ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾದ ಸನ್ನಿಧಾನದಲ್ಲಿ ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ, ಅತ್ಯದ್ಭುತವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು. ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಮುಗಿದು ಬರುವ ಅಮಾವಾಸ್ಯೆ. ಶಿವರಾತ್ರಿ ಅಮಾವಾಸ್ಯೆಗೆ ಪರ್ವ ದಿನ ನೇಪಾಳ ಜ್ಯೋತಿರ್ಲಿಂಗ ಸ್ವರೂಪಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಉಪಾಯವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರುತ್ತೆ. ಅಂದರೆ ನೀವು ನಿಮ್ಮ ಮನೆ, ಆಫೀಸು ಅಥವಾ ನೀವು ಎಲ್ಲಿರ್ತೀರೋ ಇಲ್ಲಿಂದಲೇ ನೇಪಾಳದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದಾಗಿರಬಹುದು, ನೇಪಾಳದಲ್ಲಿ ಹೋಮ ಆಗ್ತಕ್ಕಂಥದ್ದಾಗಿರಬಹುದು, ನೋಡಿಕೊಳ್ಳಬಹುದಾಗಿರ್ತದೆ. ಅಷ್ಟೊಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನೇನು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ರುದ್ರ ಹೋಮ. ಯಾಕೆಂದರೆ ಶಿವನ ಸನ್ನಿಧಾನ ಜ್ಯೋತಿರ್ಲಿಂಗದ ಸನ್ನಿಧಾನ ಆಗಿರುತ್ತೆ. ಸೊ ಅದರಿಂದಾಗಿ ರುದ್ರ ಹೋಮವನ್ನು ಆದಿಯಲ್ಲಿ ಮಾಡ್ತಾ ಇದ್ದೇವೆ. ರುದ್ರ ಹೋಮ ಮಾಡಿ ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಹ ಸಂಭವಿಸ್ತಾ ಇದೆ. ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವ ಕಾರಣಕ್ಕೆ ಮಹಾಸೂರ್ಯ ಗ್ರಹಣ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ತನಕ ನಿಮಗೆ ಏನು ಹೇಳಿದ್ದೀನಲ್ಲ, ಮಾಟ ಮಂತ್ರಾದಿ ಸಮಸ್ಯೆಗಳು
ಆ ಮಾಟಮಂತ್ರ ದೋಷಗಳಿರಬಹುದು, ಕೃತ್ರಿಮಾಭಿಚಾರ ಮಾಟಮಂತ್ರ ದೋಷಗಳಿರಬಹುದು, ಅಥವಾ ಕೆಟ್ಟ ಶಕ್ತಿಗಳೇನೋ ಬಂದು ಸೇರ್ಕೊಂಡಿರ್ತಕ್ಕಂಥ ಇರಬಹುದು, ದೃಷ್ಟಿ ದೋಷ ಇರಬಹುದು, ಯಾವುದೇ ರೀತಿ ಈ ಥರ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಅಮಾವಾಸ್ಯೆ ದಿವಸ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನೆನಪಿಟ್ಕೊಳ್ಳಿ. ಅದು ಗುಹೇಶ್ವರಿ ಅಮ್ಮನವರ ಸನ್ನಿಧಾನವೂ ಸಹ ಹೌದು. ಯಾಕೆ ಅಂತಂದರೆ ಅದೊಂದು ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಒಂದು ಅಂಗ ಇರತಕ್ಕಂತಹ ಒಂದು ಸನ್ನಿಧಾನ ಅದು. ಈ ಕಡೆ ಜ್ಯೋತಿರ್ಲಿಂಗ, ಈ ಕಡೆ ಅಮ್ಮನವರ ಒಂದು ಸನ್ನಿಧಾನ ಶಕ್ತಿಪೀಠ, ಇನ್ನೊಂದು ಕಡೆ ಜ್ಯೋತಿರ್ಲಿಂಗ. ಈ ಪಾರ್ವತಿ ಪರಮೇಶ್ವರರ ಸನ್ನಿಧಾನದ ಜಾಗದಲ್ಲಿ ನಾವು ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದೇ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಎಂತಹ ಅದ್ಭುತವಾದಂಥ ಅವಕಾಶ. ಇದರ ಜೊತೆಗೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇರುವಂಥದ್ದು. ನೀವು ಗಮನಿಸಬೇಕು, ಇಂದ್ರಾಷ್ಟ ದಿಗ್ಬಂಧನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸಿಕ್ಕ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಇದಕ್ಕಿಂತ ಅದ್ಭುತವಾದ ಜಾಗ ಇದೆಯಾ? ಯಾಕೆಂದರೆ ಜ್ಯೋತಿರ್ಲಿಂಗನೂ ಇದೆ, ಶಕ್ತಿಪೀಠ ಅಮ್ಮನವರ ಶಕ್ತಿಪೀಠ. ಕಾಮಾಖ್ಯ ಹೇಗೆ ಅಮ್ಮನವರ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿಯು ಅಮ್ಮನವರ ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಸನ್ನಿಧಾನ, ಅದೇ ರೀತಿಯಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ನೀವು ಪಾರ್ವತಿ ಪರಮೇಶ್ವರ ಸನ್ನಿಧಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವೂ ಇರುತ್ತೆ, ರುದ್ರ ಹೋಮವೂ ಇರುತ್ತೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನಾನು ಅಲ್ಲಿಂದಲೇ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ. ಆ ವಿಶೇಷ ಪ್ರಸಾದವನ್ನು ನೀವು ಗಮನಿಸಬೇಕು. ಈ ವಿಶೇಷವಾದಂತಹ ಮಾಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದರಲ್ಲಿ ತ್ರಿಶಕ್ತಿ, 3 ಅದ್ಭುತವಾದಂತಹ ಶಕ್ತಿಗಳಿದೆ. ಅದರಲ್ಲಿ ಒಂದು ಜ್ವಾಲಾಮುಖಿ ರತ್ನ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದು ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅದು ಹೊರಗಡೆ ಬಂದಾಗ ಅದೊಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಅದೇ ಜ್ವಾಲಾಮುಖಿ ರತ್ನ ಆಯ್ತಲ್ವಾ? ಆ ಜ್ವಾಲಾಮುಖಿ ರತ್ನ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಿಮ್ಮೆಲ್ಲರ ಭಾಳಷ್ಟು ನೀವು ಕೇಳಿರ್ತಕ್ಕಂತಹ ಕರುಂಗಾಲಿ. ಇದರಲ್ಲಿ ಜ್ವಾಲಾಮುಖಿ ಜೊತೆಗೆ ಕರುಂಗಾಲಿಯನ್ನು ಸೇರಿಸಿದ್ದೇನೆ. ಅದರ ಜೊತೆಗೆ ಇರತಕ್ಕಂಥದ್ದೇ ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ, ಕರುಂಗಾಲಿಯ ಒಂದು ಬೀಡ್, ಅದರ ಜೊತೆಗೆ ಇರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ. ಈ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಮಾಲೆ ಮಾಡಿಸಿದ್ದೇನೆ. ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಮಾಲೆಯನ್ನು ಮಾಡಿಸಿದ್ದೇವೆ. ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ 17ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇಂದ್ರಾಷ್ಟ ದಿಗ್ಬಂಧನ ಹೋಮ ಹಾಗೂ ವಿಶೇಷವಾಗಿರತಕ್ಕಂತಹ ಗುರು ಶಾಂತಿ ಶನಿ ಶಾಂತಿ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಎನರ್ಜೈಸ್ ಮಾಡಿ ತಂದು ಕೊಡ್ತೇನೆ. ನೋಡಿ ಎಷ್ಟಂತ ಅದ್ಭುತವಾದಂಥದ್ದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಲೈವಲ್ಲಿ ನೋಡ್ಕೊಳ್ಬಹುದು. ಸೊ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನೇಪಾಳದಲ್ಲಾಗುವ ಎಲ್ಲ ಹೋಮಗಳನ್ನು ನೀವು ಇಲ್ಲಿಂದಲೇ ಲೈವ್ ಹೋಮಗಳನ್ನು ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾದ ಈ ತ್ರಿಶಕ್ತಿ ಮಾಲೆಯನ್ನು, ವಿಶೇಷವಾದ ರುದ್ರ ತ್ರಿಶಕ್ತಿ ವಿಶೇಷವಾದಂತಹ ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಒಂದು ಮಾಲೆ ಇದು. ಬಟ್ ತುಂಬ ಕಾಸ್ಟ್ಲಿ ಆಗ್ತದೆ. ಅದರಿಂದ ತುಂಬ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತರು ನಾವು ಇದನ್ನು ಕೊಡಲೇಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ, ಇದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ತಗೊಳ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನಿದೆಯೋ ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡಿಕೊಂಡು ಲೈವಲ್ಲಿ ಸಂಕಲ್ಪ ಸೇವೆಗೆ ನಾವು ಲೈವಲ್ಲಿ ಏನು ಸಂಕಲ್ಪ ಮಾಡ್ತೇವೆ, ನಿಮ್ಮ ಹೆಸರು ದಯವಿಟ್ಟು ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ. ಕೂಡಲೇ ಕೊಟ್ಕೊಳ್ಳಿ. ಯಾಕೆಂದರೆ ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಇದು. ಯಾಕೆಂದರೆ ತುಂಬ ಕಾಸ್ಟ್ಲಿ ಬೀಳ್ತಾಗ, ಅದರಿಂದ ನಾನು ತುಂಬ ಜಾಸ್ತಿ ಮಾಡಿಸಿಲ್ಲ, ತುಂಬ ಕಡಿಮೆ ಮಾಡಿಸಿರ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಾನು ಅಲ್ಲಿಂದ ಬಂದ ನಂತರ ಅಂದರೆ 17ನೇ ತಾರೀಕು ನೇಪಾಳದಲ್ಲಿ
ಹೇಳಿರ್ತೇನೆ ನಾನು, ಹೋಮ ಆಗುತ್ತೆ. ಆಮೇಲೆ 18ನೇ ತಾರೀಕು ನಮಗೆ ವಾಪಸ್ ಅಲ್ಲಿ ಆ ಹೋಮ ಆಗಿರೋ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಮಾಲೆಗಳೆಲ್ಲ ಅಲ್ಲಿಂದ ತಗೊಂಡು ನಾನು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗ್ತದೆ. ಸೊ ಬಂದ ನಂತರ ನಾವು ಇಲ್ಲಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿರ್ತೇವೆ, ಗೊತ್ತಾಯ್ತಲ್ವಾ? ಅಷ್ಟರ ಮೊದಲೇ ನಿಮಗೆ ನಿಮ್ಮ ಎನ್ವೆಲಪ್ ಮೇಲೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದು ನಿಮಗೆ ಕಾಣಿಸಬಹುದಾಗಿರ್ತದೆ, ಅಂದರೆ ನೀವು ನೋಡಬಹುದಾಗಿರ್ತದೆ, ಅದನ್ನು ಕಳಿಸಿರ್ತಾರೆ. ಬಟ್ ಪ್ರಸಾದ ಕಳಿಸಲ್ಲ, ಪ್ರಸಾದ ಅಲ್ಲಿಂದ ಬಂದ ಮೇಲೆ ಕಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ಭಾಳಷ್ಟು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಇನ್ನೂ ನೀವು ಅಲ್ಲಿಂದ ಬಂದೇ ಇಲ್ಲ, ಹೋಮ ಆಗಿಲ್ಲ, ಆಗಲೇ ನಮಗೆ ಪ್ರಸಾದ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಬೇಗ ನಿಮಗೆ ಕಳಿಸ್ಲಿಕ್ಕೆ ಕವರ್ನ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಅದ್ರ ಮೇಲೆ ಬರೆದು ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತಾರೆ. ಯಾಕೆಂದರೆ ಅದ್ರ ಮೇಲೆ ಟ್ರ್ಯಾಕಿಂಗ್ ಐಡಿ ಇರುತ್ತೆ, ಇದರಲ್ಲೇ ನಿಮ್ಮನ್ಗೆ ನಾವು ಪ್ರಸಾದ ಕಳಿಸೋದು ಅನ್ನೋದಕ್ಕೆ ಮಾತ್ರ, ಗೊತ್ತಾಯ್ತಲ್ಲ? ಆಮೇಲೆ ಇನ್ನೂ ಒಂದು ತಪ್ಪು ಎಲ್ಲರೂ ಏನು ಮಾಡ್ತಾರೆ, ನಮಗೊಂದು ಮಾಲೆ ಬೇಕು, ನಮಗೆ ಪ್ರಸಾದ ಬೇಕು ಅಂತ ನಿಮ್ಮ ಪರ್ಸನಲ್ ಫೋನ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ಮಾಲೆ ಬೇಕು ಅಂದರೆ, ನಿಮಗೆ ಪ್ರಸಾದ ಬೇಕು ಅಂತಂದರೆ ನಿಮಗೆ ನೀವು ವಾಟ್ಸಪ್ ಮಾಡಿ ವಿನಃ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪರ್ಸನಲ್ ನಂಬರ್ಗಳು ಹಾಕಬೇಡಿ. ಅದರಿಂದಾಗಿ ಏನಾದರೂ ಯಾರು ಮಿಸ್ಯೂಸ್ ಮಾಡ್ಕೊಂಡು ನಿಮಗೆ ನಷ್ಟ ಆದರೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕಮೆಂಟ್ ಮಾಡಬೇಡಿ. ನಿಮ್ಮ ನಂಬರನ್ನು ಏನೇ ಇದ್ರೂ ಸಹ ವಾಟ್ಸಪ್ ಮಾಡಿ, ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. 2-3 ನಂಬರ್ಗಳಿದೆ, ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಈಗ ವಿಶೇಷವಾದ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ಸಹ ನಾನು ನಿಮಗೀಗ ಕೇಳಿಸಲಿದ್ದೇನೆ, ಕೇಳಿಸ್ಕೊಳ್ಳೋದನ್ನು ಸಹ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಪರಿಹಾರ ಮಂತ್ರಕ್ಕಾಗಿ ಕಮೆಂಟ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಹಾರ ಮಂತ್ರ ಸಿಗಲಿದೆ. ನಮಸ್ಕಾರ.